ಚುಕ್ಕಿ, ಟ್ರೈನಿಗೆ ಟೈಮ್ ಆಗ್ತಿದೆ, ಬೇಗ ಬಂದ್ರೆ ನಿಮ್ಮ ಅಪ್ಪ ಅಲ್ಲಿ ಕಾಯ್ತಾ ಇರ್ತಾರೆ. ಅಮ್ಮ, ಇನ್ನ 2 ಗಂಟೆ ಟೈಮ್ ಇದೆ. ಅರ್ಧ ಗಂಟೆ ಮುಂಚೆ ಹೋಗ್ಬಿಟ್ರೆ ನಿಮ್ಮ ಅಪ್ಪನ ಗಂಟೆನಾರ ಹೋಗ್ಬಿಡ್ತಾ? ಸುಮ್ಮನೆ. ಅಯ್ಯೋ ಮಗಳೇ, ನನ್ನ ಕಣ್ಣಿಗೆ ಎಷ್ಟು ಮುದ್ದವಾಗಿ ಅಂದವಾಗಿ ಕಾಣಿಸ್ತಿದ್ಯೋ ಗೊತ್ತಾ? ನನ್ನ ದೃಷ್ಟಿನೇ ನಿನಗೆ ತಾಕ್ಬಿಡುತ್ತೆ ಕಡೆ. ಜೋಣ ಮರಿ. ಸರಿ, ಮೊದಲು ಕೈ ಮುಗಿದು ನಿಮ್ಮ ತಾಯಿ ಆಶೀರ್ವಾದ ತಗೋ. ನನ್ನ ಆಶೀರ್ವಾದನಾ? ಯಾಕಮ್ಮ? ಅಲ್ವೇ, ನಮಸ್ಕಾರ ಮಾಡು ಅಂದ್ರೆ ಯಾಕಮ್ಮ ಅಂತ ಕೇಳ್ತಾ ಇದೆಯಲ್ಲ. ಯಾವತ್ತೂ ಇಲ್ಲದೆ ಇರೋದು ಹೊಸದಾಗಿ ಏನಿದು ಅಂತ ಕೇಳಿದೆ. ಇನ್ಮೇಲೆ ಎಲ್ಲ ಹೊಸದಾಗೇ ಇರುತ್ತೆ. ಆ ಕಂಟಕ ಕಳೆದು ಕಂಕಣ ಕಟ್ಟಿಸ್ಕೊಳ್ಳೋ ಟೈಮ್ ಬರಲಿ ಅಂತ. ಕಂಕಣನ? ಅದು ಸಂಬಂಧ ಮುರಿದು ಬಿತ್ತಲ್ಲ, ಈ ಕಂಟಕ ಕಳೆದ್ರೂ ಅದು ಕಲೆಯಾಗಿ ಅಂಟ್ಕೊಬಿಟ್ಟಿದೆ. ಈ ಜನಗಳು ಬಂದರೆ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ನಾವು ಮದುವೆ ಮನೆಗೆ ಹೋಗಿ ಬಂದಮೇಲೆ ಅವ್ರ ಬಾಯಿಗೆ ಸ್ವಲ್ಪ ಬೀಗ ಹಾಕೋಣ ಅಂತ ಬೇಡ್ಕೊ ಅಂತ ನಿಮ್ಮ ಅಮ್ಮನ ಕೈ ಮುಗಿ ಎಂದೆ. ಸರಿ ಅಮ್ಮ. ಅಮ್ಮ ಈ ಕಡೆ. ಅಕ್ಕ, ಅವಳು ಏನೂ ವಿಷಯ ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗಿ ಕೈ ಮುಗಿತಿದ್ದಾಳೆ. ನೀನು ಕಾರಣ ಗೊತ್ತಿಲ್ಲದೆ ಆಶೀರ್ವಾದ ಮಾಡಬೇಡ. ಇವತ್ತು ಅವಳ ಮದುವೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸು. ಲೀಲಾ, ದೇವ್ರ ಮನೆ ಹತ್ರ ಹೋಗೋಣ ಬಾ. ಯಾಕಮ್ಮ? ಅರೆ ಯಾಕಮ್ಮ ಅಂದರೆ ನಿಮ್ಮ ಅಮ್ಮನ ಆಶೀರ್ವಾದದ ಜೊತೆಗೆ ದೇವರ ಆಶೀರ್ವಾದನೂ ಇರಲಿ ಅಂತ. ಬಾ, ಕೈ ಮುಗಿ ಬಾಮ್ಮ. ಲೆಕ್ಕ ನೋಡಿದ್ರೆ ನಾವು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಾಗಿತ್ತು. ಆದರೆ ಅದು ಯಾವುದಕ್ಕೂ ಟೈಮೇ ಸಿಗ್ಲಿಲ್ವಲ್ಲ. ಮನೆ ದೇವ್ರಿಗ ಇದ್ದಕ್ಕಿದ್ದಾಗ ಯಾಕಮ್ಮ? ಹಾಂ, ಇವತ್ತು ಹಬ್ಬ ಅಲ್ವೇನೆ, ನಾವು ಪ್ರತಿ ವರ್ಷ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಲ್ವಾ? ಆದರೆ ಈಗ ನಾವು ಮದುವೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ನಾನೇ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ. ನೀನೊಂದು ದೀಪ ಹಚ್ಬಿಡು. ಬಾ. ಸರಿ ಅಮ್ಮ. ದೀಪ ಹಚ್ಬಿಟ್ಟು ದೇವ್ರ ಕೈ ಮುಗಿ. ಯಾಕ್ರಿ ಕೌಸಲ್ಯ ಅವ್ರೆ, ಏನೋ ಅರ್ಜೆಂಟ್ ಅಂತ ಬರಕ್ಕೆ ಹೇಳಿ ಕಳಿಸಿದ್ರಿ? ಅದು ನನ್ನ ಮಗಳಿಗೆ ನೀವು 3 ಜನ ಸೇರಿ ಈ ಅರ್ಶದ ನೀರಲ್ಲಿ ದೃಷ್ಟಿ ತೆಗೀರಿ. ಅರಿಶಿನದ ನೀರಲ್ಲ, ಇದೇನ್ರಿ ಕೌಸಲ್ಯ ಅವರೇ? ಮಂಟಪಕ್ಕೆ ಹೆಣ್ಣು ಕರ್ಕೊಂಡು ಹೋಗ್ಬೇಕಾದ್ರೆ ಮಾಡೋ ಶಾಸ್ತ್ರ ಅಲ್ವಾ ಇದು? ಏನಮ್ಮ ಮಾಡ್ತಿದ್ಯಾ? ಶ್ರುತಿಯವರೇ, ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳಿಗೆ ಹೀಗೆ ಮಾಡೋದು. ಏನೋಪ್ಪ, ನೀವು ಹೇಳ್ತಿರೋದು ನೋಡಿದ್ರೆ ವಿಚಿತ್ರವಾಗಿದೆ. ಇದೆಲ್ಲ ನೋಡ್ತಿದ್ರೆ ನೀವು ಲೀಲನ್ನ ಮದುವೆ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಚೇ ಬಿಡ್ತು ರೀ ಶ್ರುತಿಯವರೇ. ಅಲ್ಲಿಗೆ ಬಂದವ್ರ ಕಣ್ಣೆಲ್ಲ ನನ್ನ ಮಗಳ ಮೇಲೆ ಇರುತ್ತೆ ಅಲ್ವಾ? ಯಾಕೆ ಅಂದರೆ ಮದುವೆ ಕ್ಯಾನ್ಸಲ್ ಆಗಿದ್ರು ಅವರ ನಮ್ಮ ಸಂಬಂಧ ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಅಲ್ಲಿ ಬಂದವರೆಲ್ಲ ನನ್ನ ಮಗಳು ಲೀಲನ್ನೇ ಮಾತಾಡಿಸ್ತಿರ್ತಾರೆ. ಆಗಳು ದೃಷ್ಟಿ ಆಗುತ್ತಲ್ವಾ? ಜನರ ಕಣ್ಣಿಗೆ ಮರನೇ ಬೀಳುತ್ತೆ ಅಂದಮೇಲೆ ಇನ್ನು ನನ್ನ ಮಗಳು ಯಾವ ಲೆಕ್ಕ? ನಮ್ಮ ಜನರಿಗೆ ಹಳೆದನ್ನೆಲ್ಲ ಕೆದಕೋ ಚಟ ಜಾಸ್ತಿ. ಅದಕ್ಕೆ ಇರೋ ಕಂಟಕ ಎಲ್ಲ ದೂರ ಆಗಿ ಅವಳು ಭಾಳ ಬಂಗಾರ ಆಗಲಿ ಅಂತ ಸ್ಟ್ರಾಂಗಾಗಿ ದೃಷ್ಟಿ ತೆಗೀರಿ. ಆಯಿತು, ನೀವಿಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ಪ್ರಶ್ನೆ ಮಾಡೋದು?
ಬಿದ್ಬಿಡುತ್ತೆ ಕಣ. ಹಾಪ ನಾವಿಲ್ಲಿಂದ ಹೊರಡ್ತಿದೀವಿ, ಇನ್ನೇನು ರೈಲ್ವೆ ಸ್ಟೇಷನ್ಗೆ ಬರ್ತೀವಿ. ರೇವತಿ ಏನೇ ಮಾಡ್ತಿದ್ಯಾ? ಇನ್ನೂ ಕಿಟಕಿ ಎಲ್ಲ ಹಾಕ್ದ? ಅದೆಸ್ಸಲ್ಲಿ ಅದನ್ನೇ ಕೇಳ್ತೀಯಮ್ಮ. ಅಪ್ಪ ಆಗ್ಲೇ ರೈಲ್ವೆ ಸ್ಟೇಷನ್ಗೆ ಹೋಗಾಯ್ತು, ನಾವಿನ್ನ ಇಲ್ಲೇ ಇದೀವಿ. ಅಯ್ಯಯ್ಯ, ಸರಿ ಎಲ್ಲಿ ನಿಮ್ಮ ಅಕ್ಕ ಕಾಣಿಸ್ತಾ ಇಲ್ವಲ್ಲ? ಅಕ್ಕ ಇಲ್ಲೇ ಎಲ್ಲೋ ಇದ್ಲು. ಎಲ್ಲಿ ಹೋದ್ಲು? ಎಲ್ಲಿ ಹೋದ್ಲಪ್ಪ ಅವಳು? ಎಲ್ಲಮ್ಮ ಹೋಗಿದ್ದೆ? ಆಟೋ ತಗೊಂಬರಕ್ ಹೋಗಿದ್ದಮ್ಮ. ನೋಡು, ನಿನ್ನ ಮದುವೆ ಮುಗಿಯೋವರೆಗೂ ಹೀಗೆಲ್ಲಂದ್ರೆ ಅಲ್ಲಿ ಹೋಗಿ ನನಗೆ ಶಾಕ್ ಕೊಡಬೇಡ. ಮೊದಲೇ ಹೇಗೋ ಏನೋ ಅನ್ನೋ ಟೆನ್ಷನ್ ನನಗೆ. ಟೆನ್ಷನ್ನ ಯಾಕಮ್ಮ? ಮೆಹಂದಿ ಶಾಸ್ತ್ರದಿಂದ ಓಡ್ ಹೋಗಿ ಆಗಿರೋ ಅವಾಂತರ ಸಾಕಾಗಲ್ವಾ? ಅವತ್ ನಾನು ಮದುಮಗಳಾಗಿದ್ದೆ, ಇರ್ಲೇಬೇಕಿತ್ತು. ಇವತ್ತೇ ಇರಬೇಕಮ್ಮ, ಇಲ್ಲಾಂದ್ರೆ ಹೇಗೆ ನಾನು ನಿನ್ನ ಮದುವೆ ಮಾಡಿಸ್ಲಿ? ಅಂದರೆ ಈ ಜನಗಳ ಬಾಯಿ ಮುಚ್ಚಿಸ್ಬೇಕು. ಅವ್ರ ಬಾಯಿ ಮುಚ್ಚಿಸ್ಬೇಕು ಅಂದರೆ ನಿನ್ನ ಜೊತೆನಲ್ಲೇ ಇರಬೇಕು. ಅವಾಗ ಅವ್ರು ಏನು ಮಾತಾಡದೆ ಬಾಯಿ ಮುಚ್ಕೊಂಡು ಹೋಗಬೇಕು. ಅವಾಗ ನೋಡು, ರಾಜಾರೋಷವಾಗಿ ನಾವು ಬೇರೆ ಸಂಬಂಧನ ಹುಡುಕಿ ನಿನಗೆ ಮದುವೆ ಮಾಡಿಸ್ಬೋದು ಅಂದೆ ಅಷ್ಟೇ. ಆಯ್ತಮ್ಮ, ಹನುಮಂತನ ಬಾಲದ ತರ ನಾನು ನಿನ್ ಜೊತೆನೇ ಇರ್ತೀನಿ, ಆಯ್ತಾ? ಜಾಣವರಿ ನೀನು. ಸರಿ ಬನ್ನಿ ಲೇಟ್ ಆಗುತ್ತೆ, ಹೋಗೋಣ. ಇಟ್ಕೋತ್ಯಾ? ಬನ್ನಿ. ಬೇಗ ಬೇಗ ಹಾಕಮ್ಮ. ಅಲ್ಲಮ್ಮ ಲೀಲಾ, ನಿನ್ ಮದ್ವೆ ಮುಗ್ದೋಗಿದ್ರು ಒಂಚೂರು ಬೇಜಾರು ಮಾಡ್ಕೊಳ್ದಲೆ ಇಷ್ಟೊಂದು ಖುಷಿಯಾಗಿ ಅದೇ ಮದ್ವೆಗೆ ಹೋಗ್ತಾ ಇದ್ದೀರಾ? ಆಂಟಿ, ನಿಂತೋಗಿರೋದು ಮದ್ವೆ ತಾನೆ, ಜೀವನ ಅಲ್ಲ. ಮನೇಲೆಲ್ಲೋ ಮೂಲೆಯಲ್ಲಿ ಬಿದ್ದಿರೋ ಗಡಿಯಾರನೇ ದಿನದಲ್ಲಿ 2 ಸತಿ ಪಕ್ಕಾ ಟೈಮ್ ತೋರಿಸುತ್ತೆ. ಅಂಥದ್ರಲ್ಲಿ ಬಾಳಿ ಬದುಕಬೇಕಾಗಿರೋರು ನಾವು. ಜೀವನನೇ ಮುಗ್ದೋಯ್ತು ಅಂತ ಆಕಾಶನ ತಲೆ ಮೇಲೆ ಹೊತ್ಕೊಂಡು ಕೂರಕ್ಕಾಗತ್ತಾ? ಇಲ್ಲ ತಾನೆ. ಜೀವನದಲ್ಲಿ 3 ವಿಷಯ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು, ಕಾಶ್ಮೀರ್ ಬಾರ್ಡ್ರಲ್ಲಿ ನಿಂತ್ಕೊಂಡು ಅಯ್ಯೋ ಇಂಡಿಯಾ ಇಲ್ಲಿಗೆ ಮುಗ್ದೋಗುತ್ತೆ ಅನ್ನೋ ಬದಲು ಉಲ್ಟಾ ತಿರುಗಿ ಇಂಡಿಯಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಎರಡನೇದು, ಅಯ್ಯೋ ಲೀಲನ್ ಜೀವನ ಮುಗ್ದೋಯ್ತು, ಮುಂದೇನು ಅಂತ ಯೋಚನೆ ಮಾಡೋ ಬದಲು ಅವಳ ಜೀವನ ಇನ್ಮಿಂದ ಶುರು ಆಗುತ್ತೆ, ಅವಳು ಮುಂದೆ ದೊಡ್ಡ ಹೀರೋಯಿನ್ ಆಗ್ಬೋದು ಅನ್ನೋದು ಯೋಚನೆ ಮಾಡಿ, ಆಯ್ತಾ? ಅದೆಲ್ಲ ಸರಿ. ಮೂರನೇದು? ಟ್ರೈನಿಗೆ ಟೈಮ್ ಆಗ್ತಿದೆ, ಬಂದು ಹೇಳ್ತೀನಿ. ಆಂಟಿ, ನಿಮ್ಮ ಮನೇಲಿ ಕೆಲಸ ಇರುತ್ತಲ್ಲ, ನೀವು ಮಾಡ್ಕೊ ಹೋಗಿ. ನೀವು ಹುಷಾರಾಗಿ ಹೋಗಿ ಬನ್ನಿ. ನೀವು ಅಷ್ಟೇ, ಮನೇನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಮ್ಮ, ನೀನಾಗ ಹೀಗೆ ನೋಡ್ತಿದ್ಯಾ? ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿ ಮಂಗಳಾರತಿ ಮಾಡಿದೆ ಲೀಲಾ ನೀನು ಅವಳಿಗೆ. ಸರಿ ಸರಿ, ಬನ್ನಿ ಹೋಗೋಣ, ಟೈಮ್ ಆಗುತ್ತೆ. ಸರಿ.